ನೋಡ್ದೆ ನನ್ನ ಮ್ಯಾಚು. ಮಚ್ಚ ಸೂಪರ್ ಅಲ್ವಾ? ಹೆಂಗಿತ್ತು ನಿನ್ನೆ ಮ್ಯಾಚು? ಹೆಂಗೆ CSK ಚೆನ್ನೈಯಲ್ಲೇ ಹೊಡೆದಿದ್ದೆ. ಸೂಪರ್ ಅಲ್ವಾ? 17 ವರ್ಷ ಆದ್ಮೇಲೆ ಹೊಡೆದಿರೋದು. 2 ವರ್ಷ ಇರ್ಲಿಲ್ಲ. ಬಂದ ನೋಡು ಸಡೆ. ಲೋ ಮಗ ಕೇಳು ಇಲ್ಲಿ. ಏನು ಮಗ ನಿನ್ನ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕನ್ನೋ ನನಗೆ. ನಿನಗೆ ಗೊತ್ತಲ್ವ ನಾನು ಅವಳನ್ನ ಎಷ್ಟು ಲವ್ ಮಾಡ್ತೀನಿ ಅಂತ. ಇವಾಗ ನೋಡಿದ್ರೆ ಅವ್ರ ಮನೇಲಿ ನೋಡಿದ್ರೆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಏನಾಯ್ತು ಇವಾಗ? ನನ್ನ ಮೇಲೆ ನಂಬಿಕೆನೇ ಇಲ್ಲ ಇವಳಿಗೆ. ಇವಾಗ ನೋಡಿದ್ರೆ ಮನೇಲಿ ಬಂದು ಮಾತಾಡು ಅಂತ ಹೇಳ್ತಿದ್ದಾಳೆ. ಇಲ್ಲ ಅಂದ್ರೆ ಅವ್ರ ಅಪ್ಪ ನೋಡಿರೋ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಇವಾಗ ಏನ್ ಮಾಡೋದು ಹೇಳೋ ಮಗ? ಲವ್ ನಂದೇ ಹರಿದು ಊರ್ ಬಾಗ್ಲಾಗಿದೆ, ನಿಂದೇನ ಲವ್? ಸಂಜು, ನಾನೇನಾದ್ರೂ ತಪ್ಪು ಮಾತಾಡ್ತಾ ಇದ್ದೀನ ಹೇಳು? ಹೀಗೆ ಎಷ್ಟು ದಿನ ಅಂತ ಓಡಾಡ್ಕೊಂಡಿರೋದು ಹೇಳು? ನಮ್ಮನೇಲಿ ಎಲ್ಲರೂ ಬೈತಾ ಇದ್ದಾರೆ. ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಇವನಿಗೆ? ನಿಮ್ಮಪ್ಪ ನೋಡಿರೋ ಹುಡುಗ ಏನ್ ಮಾಡ್ತಾ ಇದ್ದಾನೆ? ಇನ್ಫೋಸಿಸಲ್ ಸಾಫ್ಟ್ವೇರ್ ಇಂಜಿನಿಯರ್. ಹೋಗ ಅವನ್ನೇ ಮದುವೆ ಆಗು. ಲೋ ಮಗ ಏನೋ ಹೇಳ್ತಿದ್ಯಾ? ಲೋ ಗುಗ್ಗು ನನ್ನ ಮಗನೇ, ಅವಳು ಇವತ್ತು ಬಂದಿರೋದೇ 4 ಡ್ರಾಪ್ ಕಣ್ಣೀರು ಹಾಕ್ಬಿಟ್ಟು ನನಗೆ ಸೆಂಡ್ ಆಫ್ ಕೊಟ್ಬಿಟ್ಟು ಹೋಗೋದಕ್ಕೆ. ಹೌದು ಮಗ, ಏನೇ ಮಾಡಿದ್ರು ಹುಡುಗಿರ್ ಮನ್ಸು ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಅವಳನ್ನ ನಿನ್ನ ಮದುವೆ ಆದೆ ಅನ್ಕೋ, ನಿನ್ನ ಬಾಳು ನಾಯಿ ಥರ ಆಗ್ಬಿಡುತ್ತೆ. ಬಾ ಅಂದರೆ ಬರಬೇಕು, ಹೋಗು ಅಂದರೆ ಹೋಗಬೇಕು. ಅದ್ರ ಬದಲು ಅದೇನೋ ಕೆಫೆ ಹೋಟ್ಲು ಮಾಡಬೇಕು ಅಂತ ಇದೆಯಲ್ಲ, ಹೋಗೋದನ್ನು ಮಾಡು, ನೆಮ್ಮದಿಯಾಗಿರ್ತೀಯ. ಆ ಕೆಫೆಲಿ ಒಂದು ನಾಯಿ ಸಾಕು, ಅದಕ್ಕೆ ಇವಳ ಹೆಸರೇ ಇಡು, ಕೊನೆ ತನಕ ನಿಯತ್ತಾಗಾದ್ರೂ ಇರುತ್ತೆ.